ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 176ನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ. ಇಂದ್ರನ ಪ್ರಾರ್ಥನೆಯಂತೆ ಚಂದ್ರ ವರುಣರು ಮುಂದೆ ನುಗ್ಗಿ ದೈತ್ಯ ಮಾಯೆಯನ್ನು ಪರಿಹರಿಸಿದುದು, ಅಗ್ನಿ ವಾಯುಗಳ ಪರಾಕ್ರಮದಿಂದ ಅಸುರ ಸೈನ್ಯವು ತಲ್ಲಣಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ದೇವತೆಗಳ ರಕ್ಷಕನಾದ ಇಂದ್ರನಿಗೆ ವರುಣನ ಮಾತನ್ನು ಕೇಳಿ ಸಂತೋಷವಾಯಿತು. ಅವನು ಹಾಗೆಯೇ ಆಗಲೆಂದು ಒಪ್ಪಿ ಮುಂದೆ ನಿಂತಿದ್ದ ಶೈತ್ಯವೇ ಆಯುಧವೆನಿಸಿದ್ದ ಚಂದ್ರನಿಗೆ ಯುದ್ಧಕ್ಕಾಗಿ ಅಪ್ಪಣೆಯಿತ್ತು. ಹೀಗೆ ಹೇಳಿದನು, ಓ ಚಂದ್ರ, ಹೋಗು. ಅಸುರರ ನಾಶಕ್ಕಾಗಿಯೂ ದೇವತೆಗಳ ಜಯಕ್ಕಾಗಿಯೂ ವರುಣನಿಗೆ ಸಹಾಯವನ್ನು ಮಾಡು. ನೀನು ನನಗಿಂತಲೂ ವೀರ, ಗ್ರಹಗಳಿಗೂ ನಕ್ಷತ್ರಗಳಿಗೂ ಅಧಿಪತಿ. ಎಲ್ಲ ಲೋಕಗಳಲ್ಲಿಯೂ ಇರುವ ರಸವು ನಿನ್ನದೇ ಎಂದು
ರಸಜ್ಞರು ತಿಳಿಯುತ್ತಾರೆ. ಸಾಗರದ ಏರಿಳಿತಗಳಂತೆ ನಿನ್ನ ಮಂಡಲದಲ್ಲಿ ಕ್ಷಯವೂ ವೃದ್ಧಿಯೂ ತೋರಿ ಬರುತ್ತಿವೆ. ಜಗತ್ತಿನಲ್ಲಿ ಕಾಲಭೇದವನ್ನು ಉಂಟುಮಾಡುತ್ತಾ ನೀನು ಹಗಲು ರಾತ್ರಿಯೂ ತಿರುಗುತ್ತಿರುವೆ. ಲೋಕದ ಛಾಯೆ ನಿನ್ನಲ್ಲಿ ಬಿದ್ದು ಮೊಲದ ಆಕಾರದ ಮಚ್ಚೆಯಂತೆ ಕಾಣುವುದು. ಎಲೆ ಚಂದ್ರನೇ, ನಕ್ಷತ್ರಗಳಿಂದ ಉತ್ಪನ್ನರಾದ ದೇವತೆಗಳೂ ಸಹ ನಿನ್ನ ಮಹಿಮೆಯನ್ನು ಅರಿಯರು. ನೀನು ಸೂರ್ಯನ ಮಾರ್ಗಕ್ಕೂ ಅತ್ತ ನಕ್ಷತ್ರಗಳಿಗೂ ಮೇಲ್ಗಡೆ ಇರುವೆ. ಕತ್ತಲೆಯನ್ನು ಓಡಿಸಿ ನಿನ್ನ ತೇಜಸ್ಸಿನಿಂದ ಜಗತ್ತನ್ನೆಲ್ಲ ಬೆಳಗಿರುವೆ. ನಿನ್ನ ಕಿರಣಗಳು ಬಿಳಿಯವು, ದೇಹವು ಹಿಮಮಯವಾದುದು. ನೀನು ಗ್ರಹ ನಕ್ಷತ್ರಗಳ ಅಧಿಪತಿ, ಮೊಲದ ಮಚ್ಚೆಯಿಂದ ಕೂಡಿದವನು, ಎಲ್ಲರಿಗೂ ಮೇಲ್ಪಟ್ಟವನು. ಕಾಲರೂಪ, ಯೋಗರೂಪ, ಯಜಮಾನ, ಯಜ್ಞರೂಪನಾದ ಆ ವಿಷ್ಣು ಇವೆಲ್ಲ ನೀನೇ ಆಗಿರುವೆ. ಮತ್ತು ಓಷಧಿಗಳ ಅಧಿಪತಿಯೂ ಕರ್ಮ ಕಲಾಪಗಳಿಗೆ ಕಾರಣನೂ ಈಶ್ವರನ ಶಿರೋಭೂಷಣನೂ ಶೀತಕಿರಣನೂ ಅಮೃತದ ನಿಧಿಯೂ ಚಪಲನೂ ಮತ್ತು ಶ್ವೇತವಾಹನನೂ ನೀನಾಗಿರುವೆ. ಸುಂದರವಾದ ದೇಹಗಳಲ್ಲಿನ ಕಾಂತಿಯು ನೀನು. ಯಜ್ಞದಲ್ಲಿ ಸೋಮವನ್ನು ಪಾನ ಮಾಡಿದವರ ಸೋಮರಸ ನೀನು. ಸಕಲ ಪ್ರಾಣಿಗಳಿಗೂ ಸೌಮ್ಯನು ನೀನು. ಅಂಧಕಾರವನ್ನು ತೊಲಗಿಸುವ ನಕ್ಷತ್ರಗಳ ರಾಜನು ನೀನು. ಬಹುಸೇನಾ ಪರಿವೃತನಾದ ಓ ಚಂದ್ರ, ಆದುದರಿಂದ ನೀನು ವೀರನಾದ ವರುಣನೊಡನೆ ಹೋಗು. ಯುದ್ಧದಲ್ಲಿ ನಮ್ಮನ್ನು ದಹಿಸುತ್ತಿರುವ ಈ ದೈತ್ಯ ಮಾಯಾಶಕ್ತಿಯನ್ನು ಅಡಗಿಸು. ಚಂದ್ರನು ಹೇಳುತ್ತಾನೆ, ವರಗಳನ್ನು ಕರುಣಿಸುವ ಎಲೈ ಇಂದ್ರನೇ, ಯುದ್ಧಕ್ಕಾಗಿ ನನಗೆ ನೀನು ಹೇಳುತ್ತಿರುವೆಯಷ್ಟೇ. ಅದರಂತೆಯೇ ದೈತ್ಯರ ಮಾಯೆಯನ್ನು ತೊಲಗಿಸಬಲ್ಲ ಮಂಜಿನ ಮಳೆಯನ್ನು ಕರೆಯುತ್ತೇನೆ. ಈ ದೈತ್ಯೋತ್ತಮರು ಮಹಾ ಸಂಗ್ರಾಮದಲ್ಲಿ ನನ್ನ ಶೈತ್ಯದಿಂದ ಹಾಳಾಗಿ ತಮ್ಮ ಮಾಯೆಯೂ ಮದವು ನಷ್ಟವಾಗಲು ಹಿಮದಲ್ಲಿ ಹೊರಳಾಡುವುದನ್ನು ನೀನು ನೋಡುವೆಯಂತೆ. ಚಂದ್ರನು ಹೀಗೆ ಹೇಳಿ ವರುಣನೊಡಗೂಡಿ ದೇವತೆಗಳ ಅಭಿವೃದ್ಧಿಗೋಸ್ಕರ ದೈತ್ಯರ ಸೈನ್ಯವನ್ನು ನೀರಿನಲ್ಲಿ ತೇಲಿಸಿಬಿಟ್ಟನು. ಚಂದ್ರನು ಕರೆದ ಮಂಜಿನ ಮಳೆಗಳು ವರುಣನ ಪಾಶಗಳು ಹೋಗಿ ಭಯಂಕರವಾದ ಆ ದೈತ್ಯರನ್ನು ಮೋಡಗಳ ರಾಶಿಯಂತೆ ಆವರಿಸಿದವು. ಪಾಶವು ಶೀತಕಿರಣವು ಆಯುಧವಾದ ಮಹಾಬಲರಾದ ಆ ವರುಣ ಮತ್ತು ಚಂದ್ರರು ಹಿಮದಿಂದಲೂ ಪಾಶಗಳಿಂದಲೂ ದಾನವರನ್ನು ಪ್ರಹರಿಸಿದರು. ಜಲಾಧಿಪತಿಗಳಾದ ಆ ವರುಣ ಚಂದ್ರರಿಬ್ಬರೂ ಅಲ್ಲೋಲ ಕಲ್ಲೋಲಗಳಾದ ಎರಡು ಮಹಾಸಾಗರಗಳಂತೆ ಯುದ್ಧದಲ್ಲಿ ಓಡಾಡಿದರು. ಅವರಿಬ್ಬರಿಂದ ಜಲಮಯವಾದ ಆ ದೈತ್ಯ ಸೈನ್ಯವು ಪ್ರಳಯಕಾಲದ ಮೋಡಗಳಿಂದ ಆವೃತವಾದ ಜಗತ್ತಿನಂತೆ ತೋರಿತು. ಜಲದ ಅಧಿದೇವತೆಗಳಾದ ಆ ವರುಣ ಮತ್ತು ಚಂದ್ರರಿಬ್ಬರೂ ಪ್ರಯತ್ನಪಟ್ಟು ಮಯನು ಪ್ರಯೋಗಿಸಿದ ಮಾಯೆಯನ್ನು ಅಡಗಿಸಿದರು. ಯುದ್ಧದಲ್ಲಿ ಹಿಮಕಿರಣಗಳ ಪರಂಪರೆಯು
ಕೊರೆಯುತ್ತಿರಲು ಪಾಶಾಯುಧಗಳಿಂದ ಕಂಪಿಸುತ್ತ ತಲೆಗೆ ಕಬ್ಬಿಣದ ಕುಲಾವಿಗಳಿಲ್ಲದ ದೈತ್ಯರು ಬೆಟ್ಟಗಳಂತೆ ಚಲಿಸಲಾರದೆ ಬಿದ್ದಿದ್ದರು. ಚಂದ್ರನು ಎಡೆಬಿಡದೆ ಪ್ರಹರಿಸುತ್ತಿರಲು ಜಲದಿಂದಲೂ ಮಂಜಿನಿಂದಲೂ ಪೀಡಿತರಾಗಿ ಮೈಯೆಲ್ಲ ಹಿಮದಿಂದ ತೊಯ್ದು ಹೋಗಿರಲು ದೈತ್ಯರು ಉಷ್ಣವಿಲ್ಲದ ಅಗ್ನಿಗಳಂತೆ ಕಾಣುತ್ತಿದ್ದರು. ಆ ದೈತ್ಯರ ವಿಮಾನಗಳು ಕಾಂತಿಯನ್ನು ಕಳೆದುಕೊಂಡು ಆಕಾಶದಲ್ಲಿ ಬೀಳುತ್ತಿದ್ದವು ಮತ್ತು ಏಳುತ್ತಿದ್ದವು. ಪಾಶಗಳಿಂದ ಬಿಗಿದ ಕೈಯೂ ಹಿಮಕಿರಣದಿಂದ ಆವೃತವಾದ ಮೈಯೂ ಆಗಿ ಬಳಲುತ್ತಿರುವ ಆ ದಾನವರನ್ನು ಮಾಯಾವಿಯಾದ ಮಯನು ನೋಡಿದನು. ಅವನು ತನ್ನ ಪ್ರಯತ್ನದಿಂದ ನಿರ್ಮಿತವಾದ ಅಬ್ಬರಿಸುತ್ತಾ ಬೇಕಾದಂತೆ ಸಂಚರಿಸಬಲ್ಲ ಪ್ರಸಿದ್ಧವಾದ ಪರ್ವತ ರೂಪವಾದ ಮಾಯಾಶಕ್ತಿಯನ್ನು ಎಲ್ಲ ಕಡೆಯಲ್ಲೂ ಪ್ರಯೋಗಿಸಿದನು. ಅದು ಕಲ್ಲು ಬಂಡೆಗಳ ರಾಶಿಯಿಂದ ತುಂಬಿದ್ದಿತು. ಕತ್ತಿ ಗುರಾಣಿಗಳಿಂದ ಅಟ್ಟಹಾಸ ಮಾಡುತ್ತಿತ್ತು. ಅದರ ಶಿಖರದಲ್ಲಿ ಮರಗಳು ಗುಂಪಾಗಿ ಬೆಳೆದಿದ್ದವು. ಕಾಡಿನಲ್ಲಿ ಗುಹೆಗಳು ಯಥೇಚ್ಛವಾಗಿದ್ದವು. ಸಿಂಹ, ಹುಲಿ ಮತ್ತು ತೋಳಗಳು ಹಿಂಡು ಹಿಂಡಾಗಿದ್ದವು. ಆನೆಗಳ ಸಲಗಗಳು ಘರ್ಜಿಸುತ್ತಿದ್ದವು. ಮರಗಳು ಗಾಳಿಯಿಂದ ಬೋರಿಡುತ್ತಿದ್ದವು. ಕತ್ತಿಗಳು ಧ್ವನಿ ಮಾಡುತ್ತಿರಲು, ಬಂಡೆಗಳ ಮಳೆ ಸುರಿಯುತ್ತಿರಲು, ಮರಗಳು ಬೀಳುತ್ತಿರಲು ಅವನು ಆ ಮಾಯೆಯಿಂದ ದೇವತೆಗಳನ್ನು ಸಂಹರಿಸಿ ದೈತ್ಯರನ್ನು ಬದುಕಿಸಿದನು. ಬಳಿಕ ಚಂದ್ರ ವರುಣರ ಮಾಯೆಗಳೆರಡೂ ಮರೆಯಾದವು. ಕತ್ತಿಗಳಿಂದಲೂ ಇನ್ನೂ ಅನೇಕ ಕಬ್ಬಿಣದ ಆಯುಧಗಳಿಂದಲೂ ದೇವಗಣಗಳು ದಿಕ್ಕುಪಾಲಾಗಿ ಚದುರಿದರು. ಭೂಮಿಯಲ್ಲಿ ಬಂಡೆಗಳು, ಯಂತ್ರಗಳು ಒತ್ತೊತ್ತಾಗಿ ಬಿದ್ದಿದ್ದವು. ಮರಗಳು, ಪರ್ವತಗಳು ನಿಬಿಡವಾಗಿದ್ದವು. ಪರ್ವತಗಳಿಂದ ಆಗುವಂತೆಯೇ ಇವುಗಳಿಂದಲೂ ನೆಲದ ಮೇಲೆ ಸಂಚಾರಕ್ಕೆ ದೊಡ್ಡ ಅಡ್ಡಿಯಾಯಿತು. ಕೆಲವರಿಗೆ ಕಲ್ಲಿನಿಂದ ಏಟು ಬಿದ್ದಿತು. ಇನ್ನೂ ಕೆಲವರು ಬಂಡೆಗಳಿಂದ ನುಚ್ಚು ನೂರಾದರು. ದೇವತೆಗಳಲ್ಲಿ ಮರಗಳ ಹೊಡೆತಕ್ಕೆ ಸಿಕ್ಕದವರು ಒಬ್ಬರೂ ಇರಲಿಲ್ಲ. ದೇವತೆಗಳ ಸೈನ್ಯದಲ್ಲಿ ವಿಷ್ಣು ಒಬ್ಬನನ್ನು ಉಳಿದು ಮಿಕ್ಕವರೆಲ್ಲರ ಬಿಲ್ಲುಗಳೂ ನಾಶವಾದವು. ಆಯುಧಗಳು ಮುರಿದು ಬಿದ್ದವು. ದಿಕ್ಕು ತೋರದೆ ಅವರು ಪ್ರಯತ್ನರಹಿತರಾದರು. ಸರ್ವೇಶ್ವರನಾದ ಆ ಶ್ರೀಮನ್ನಾರಾಯಣನು ಯುದ್ಧಕ್ಕೆ ಹೋಗಿದ್ದರೂ ನಡುಗಲಿಲ್ಲ. ಜಗತ್ಸ್ವಾಮಿಯಾದ ಆ ಗದಾಧರನು ಕ್ಷಮಾಶೀಲನಾದುದರಿಂದ ಕೋಪಿಸಿಕೊಳ್ಳಲೂ ಇಲ್ಲ. ಕಾಲವನ್ನು ಬಲ್ಲವನೂ ಕಾಲಮೇಘದಂತೆ ಮೈಬಣ್ಣದವನೂ ಆದ ವಿಷ್ಣುವು ದೇವಾಸುರರ ಹೋರಾಟವನ್ನು ನೋಡಬೇಕೆಂದು ಬಯಸಿ ಯುದ್ಧದಲ್ಲಿ ಸಮಯವನ್ನು ಇದಿರು ನೋಡುತ್ತಿದ್ದನು. ಬಳಿಕ ಭಗವಂತನಾದ ವಿಷ್ಣುವು ಅಗ್ನಿ ವಾಯುಗಳನ್ನು ನೋಡಿದನು. ಅವನಿಂದ ಆಜ್ಞಪ್ತರಾಗಿ ಅವರಿಬ್ಬರೂ ಆ ದೈತ್ಯ ಮಾಯೆಯನ್ನು ಹಿಮ್ಮೆಟ್ಟಿಸಿದನು. ಆ ದೊಡ್ಡ ಯುದ್ಧದಲ್ಲಿ ಅವರಿಬ್ಬರೂ ಬಹು ಪ್ರಬಲರಾಗಿ ಅತಿ ವೇಗದಿಂದ ಆ ಪರ್ವತ ಮಾಯೆಯನ್ನು ಸುಟ್ಟರು.
ಅದು ಬೂದಿಯಾಗಿ ಹಾಳಾಯಿತು. ಅಗ್ನಿಯೊಡಗೂಡಿ ವಾಯುವು, ವಾಯುವಿನೊಡಗೂಡಿ ಅಗ್ನಿಯು ಪ್ರಳಯ ಕಾಲದಲ್ಲಿ ಒಟ್ಟುಗೂಡುವಂತೆ ಕೂಡಿ ಆವೇಶದಿಂದ ದೈತ್ಯ ಸೈನ್ಯವನ್ನು ಸುಟ್ಟರು. ಮುಂದುಗಡೆ ವಾಯುವು, ಅವನ ಹಿಂದೆ ಅಗ್ನಿಯು ನುಗ್ಗಿದರು. ಅವರಿಬ್ಬರು ದಾನವ ಸೈನ್ಯದಲ್ಲಿ ಕ್ರೀಡಿಸುತ್ತಾ ಅಲ್ಲೆಲ್ಲ ಸಂಚರಿಸಿದರು. ಅಗ್ನಿಯು ವಾಯುವು ಆ ಯುದ್ಧದಲ್ಲಿ ಅಂತಹ ಅದ್ಭುತವಾದ ಸಾಹಸ ಕಾರ್ಯವನ್ನು ನಡೆಸಿದರು. ಅದರಿಂದ ದಾನವರ ವಿಮಾನಗಳ ಅವಯವಗಳೆಲ್ಲ ಸುಟ್ಟು ಬೂದಿಯಾಗಿ ಬಿದ್ದು ಬಿದ್ದು ಏಳುತ್ತಿದ್ದವು. ಅವು ವಾಯುವಿನ ವೇಗಕ್ಕೆ ಸಿಕ್ಕಿ ಎತ್ತೆತ್ತಲೂ ಚದುರಿ ಬಿದ್ದವು. ಮಾಯಾಬಂಧವು ಕಳಚಿತು. ವಿಷ್ಣುವನ್ನು ಎಲ್ಲರೂ ಹೊಗಳಿದರು. ದೈತ್ಯರು ಪ್ರಯತ್ನಹೀನರಾದರು. 3 ಲೋಕಕ್ಕೂ ಒದಗಿದ್ದ ಬಂಧನವು ಹೋಯಿತು. ದೇವತೆಗಳು ಸಂತೋಷಗೊಂಡರು. ಎಲ್ಲ ಕಡೆಯೂ ಸಾಧು ಸಾಧುವೆಂಬ ಶಬ್ದವು ಹರಡಿತು. ದೇವೇಂದ್ರನಿಗೆ ಜಯವೂ ದೈತ್ಯರಿಗೆ ಪರಾಜಯವೂ ಆಗಲು ಎಲ್ಲ ದಿಕ್ಕುಗಳು ನಿರ್ಮಲವಾದವು. ಧರ್ಮವು ವಿಶೇಷವಾಗಿ ಹರಡಿತು. ಚಂದ್ರನು ನಿರ್ಬಂಧವಿಲ್ಲದವನಾದನು. ಸೂರ್ಯನು ತನ್ನ ಸ್ಥಾನದಲ್ಲಿ ಪ್ರಕಾಶಿಸಿದನು. ಜನರು ಯಾಗದಲ್ಲಿ ತೊಡಗಿದರು. ಪಾಪಗಳು ಶಾಂತವಾದವು. ಮೃತ್ಯುವು ಲೋಕದ ಮೇಲೆ ಮತ್ತೆ ತನ್ನ ಬಂಧನವನ್ನು ಸ್ಥಾಪಿಸಿದನು. ಅಗ್ನಿಯಲ್ಲಿ ಹೋಮ ಕಾರ್ಯವು ಪ್ರಾರಂಭವಾಯಿತು. ದೇವತೆಗಳು ಯಜ್ಞದಿಂದ ತೃಪ್ತರಾಗಿ ಮನುಷ್ಯರಿಗೆ ಸ್ವರ್ಗ ಲಾಭವನ್ನು ತೋರಿಸುತ್ತಿದ್ದರು. ಲೋಕಪಾಲಕರೆಲ್ಲರೂ ವಾಹನಗಳನ್ನೇರಿ ತಮ್ಮ ತಮ್ಮ ದಿಕ್ಕುಗಳಲ್ಲಿ ಸುಖವಾಗಿದ್ದರು. ತಪಸ್ಸಿದ್ಧಿಗಳು ನೆಲೆಗೊಂಡವು. ಪಾಪ ಕರ್ಮಗಳು ನಷ್ಟವಾದವು. ದೇವ ಪಕ್ಷದವರು ಬಹು ಸಂತುಷ್ಟರಾದರು. ದೈತ್ಯ ಪಕ್ಷದವರು ವಿಷಾದಗೊಂಡರು. ಧರ್ಮವು 3 ಪಾಲು, ಅಧರ್ಮವು 1 ಪಾಲು ಆದವು. ಧರ್ಮಾಚರಣೆ ಎಂಬ ಹೆಬ್ಬಾಗಿಲು ತೆರೆಯಿತು. ಸನ್ಮಾರ್ಗವು ರೂಢಿಗೆ ಬಂದಿತು. ಜನರು ಧರ್ಮದಲ್ಲಿ ತೊಡಗಿದರು. ರಾಜರು ವರ್ಣಾಶ್ರಮ ಧರ್ಮಗಳನ್ನು ರಕ್ಷಿಸಿ ಪ್ರಜಾ ಪರಿಪಾಲನದಲ್ಲಿ ನಿರತರಾದರು. ಲೋಕದಲ್ಲಿ ಕಲ್ಮಶವೆಂಬುದು ಅಡಗಿತು. ದಾನವರೆಂಬ ಅಂಧಕಾರವು ತೊಲಗಿತು. ಜಗತ್ತಿನಲ್ಲೆಲ್ಲ ಅಗ್ನಿ ವಾಯುಗಳ ಕೀರ್ತಿಯೇ ಹರಡಿತು. ಅವರನ್ನುದ್ದೇಶಿಸಿ ಜಯ ಸಮಾರಂಭಗಳು ನಡೆದವು. ಅಗ್ನಿ ವಾಯುಗಳಿಂದ ದೈತ್ಯರಿಗೆ ಉಂಟಾದ ಮಹಾಭಯವನ್ನು ಕೇಳಿ ಕಾಲನೇಮಿ ಎಂಬ ಪ್ರಖ್ಯಾತನಾದ ದಾನವನು ಮೊದಲು ಯುದ್ಧ ಗೋಚರನಾದನು. ಅವನು ಸೂರ್ಯನಂತೆ ಪ್ರಕಾಶಿಸುವ ಕಿರೀಟವನ್ನು ಧರಿಸಿದ್ದನು. ಮನೋಹರವಾಗಿ ಧ್ವನಿ ಮಾಡುತ್ತಿರುವ ಆಭರಣಗಳನ್ನು, ತೋಳು ಬಳೆಗಳನ್ನು ತೊಟ್ಟಿದ್ದನು. ಆಕಾರದಲ್ಲಿ ಮಂದರ ಪರ್ವತಕ್ಕೆ ಸಮಾನನಾಗಿದ್ದನು. ಸುವರ್ಣಾಭರಣಗಳನ್ನು ಮೈತುಂಬ ಹಾಕಿಕೊಂಡಿದ್ದನು. ಅವನಿಗೆ ಶ್ರೇಷ್ಠವಾದ 100 ಆಯುಧಗಳು, 100 ತೋಳುಗಳು, 100 ಮುಖಗಳು,
100 ತಲೆಗಳೂ ಇದ್ದವು. ಆತನು 100 ಶಿಖರಗಳಿಂದ ಕೂಡಿದ ಪರ್ವತದಂತೆ ಕಂಗೊಳಿಸುತ್ತಿದ್ದನು. ಬೇಸಗೆಯಲ್ಲಿ ಅಗ್ನಿಯಂತೆ ಅವನು ಆ ದೊಡ್ಡ ದೈತ್ಯ ಪಕ್ಷದಲ್ಲಿ ಬಹು ಪ್ರಬಲನಾಗಿದ್ದನು. ಅವನ ಕೂದಲು ಧೂಮ್ರವರ್ಣವಾಗಿಯೂ ಮೀಸೆಗಳು ಹಸುರು ಬಣ್ಣವಾಗಿಯೂ ಇದ್ದವು. ಬಿಗಿಯಾಗಿ ಕಚ್ಚಿದ ತುಟಿಗಳಿಂದ ಮುಖವು ಭಯಂಕರವಾಗಿ ಕಾಣುತ್ತಿತ್ತು. ಅವನು 3 ಲೋಕವನ್ನು ವ್ಯಾಪಿಸುವಷ್ಟು ದೊಡ್ಡ ದೇಹದಿಂದ ಕೂಡಿದ್ದನು. ಬಾಹುಗಳಿಂದ ಆಕಾಶವನ್ನು ತೂಗುತ್ತಿದ್ದನು. ಕಾಲುಗಳಿಂದ ಪರ್ವತಗಳನ್ನೆತ್ತಿ ಬಿಸುಡುತ್ತಿದ್ದನು. ಮುಖದ ನಿಶ್ವಾಸಗಳಿಂದ ಮಳೆಗೆರೆಯುವ ಮೋಡಗಳನ್ನು ಚದುರಿಸುತ್ತಿದ್ದನು. ಅವನ ಕೆಂಗಣ್ಣುಗಳು ಅಡ್ಡಡ್ಡವಾಗಿ ನೀಳವಾಗಿದ್ದವು. ಅವನು ಮಂದರ ಪರ್ವತದಂತೆ ಅಧಿಕ ವರ್ಚಸ್ವಿಯಾಗಿದ್ದನು. ಯುದ್ಧದಲ್ಲಿ ದೇವಗಣಗಳನ್ನೆಲ್ಲ ಸುಟ್ಟು ಬಿಡಬೇಕೆಂದಿರುವನೋ ಎನ್ನುವಂತೆ ಬರುತ್ತಿದ್ದನು. ದೇವತೆಗಳನ್ನು ಹೆದರಿಸುತ್ತಾ 10 ದಿಕ್ಕುಗಳನ್ನು ಮರೆಮಾಡುತ್ತಲಿದ್ದನು. ಬಾಯಾರಿಕೆಯಿಂದ ಎದ್ದು ಬಂದ ಪ್ರಳಯ ಕಾಲದ ಮೃತ್ಯುವು ಎನ್ನುವಂತೆ ತೋರುತ್ತಿದ್ದನು. ಸುಂದರವಾದ ಅಂಗೈಯಿಂದ ಕೂಡಿದ, ಯಾವಾಗಲೂ ಏಳಿಗೆಯನ್ನೇ ಪಡೆಯುತ್ತಿರುವ, ದಪ್ಪವಾದ ಬೆರಳು ಗಿಣ್ಣುಗಳಿಂದ ಯುಕ್ತವಾದ, ಜೋಲಾಡುವ ಆಭರಣಗಳಿಂದ ಪೂರ್ಣವಾದ, ಪುಷ್ಟವಾದ ಬಲಗೈಯನ್ನು ಕವಚವು ಸ್ವಲ್ಪ ಅಲುಗಾಡುವಂತೆ ಮೇಲಕ್ಕೆತ್ತಿ, ದೇವತೆಗಳಿಂದ ಹತರಾದ ದಾನವರಿಗೆ ಏಳುವಂತೆ ತುದಿಗೈಯಿಂದ ಸನ್ನೆ ಮಾಡಿ ಹೇಳುತ್ತಿದ್ದನು. ಯುದ್ಧದಲ್ಲಿ ಶತ್ರುಗಳಿಗೆ ಯಮನಂತೆ ಕಾಣಬರುತ್ತಿರುವ ಆ ಕಾಲನೇಮಿಯನ್ನು ದೇವತೆಗಳು ಭಯದಿಂದ ಗಾಬರಿಗೊಂಡ ಕಣ್ಣುಗಳಿಂದ ನೋಡಿದರು. ಆ ಕಾಲನೇಮಿಯು ಹೆಜ್ಜೆ ಇಡುತ್ತಿದ್ದರೆ 3 ಹೆಜ್ಜೆಗಳಿಂದ ಹಿಂದೆ ಲೋಕವನ್ನು ಅಳೆದ ತ್ರಿವಿಕ್ರಮ ರೂಪನಾದ ನಾರಾಯಣನ ಮತ್ತೊಂದು ರೂಪವೋ ಎನ್ನುವಂತೆ ಪ್ರಾಣಿಗಳಿಗೆ ಗೋಚರನಾದನು. ಬಲು ಉದ್ದವಾದ ಕಾಲುಗಳನ್ನು ಮುಂದಕ್ಕೆತ್ತಿ ಇಡುವಾಗ ಗಾಳಿಯಿಂದ ಪಂಚೆ ಓಡಾಡುತ್ತಿರಲು ಆ ದೈತ್ಯನು ಅಡಿಯಿಡುತ್ತಾ ಯುದ್ಧದಲ್ಲಿ ದೇವತೆಗಳಿಗೆ ಭಯ ಹುಟ್ಟಿಸಿದನು. ಅಸುರ ರಾಜನಾದ ಮಯನು ಪ್ರೀತಿಯಿಂದ ಆಲಿಂಗನ ಮಾಡಿ ಬೀಳ್ಕೊಡಲು ಆ ಕಾಲನೇಮಿಯು ವಿಷ್ಣುವಿನ ಮೇಲೆ ಏರಿ ಬಂದು ಮಂದರ ಪರ್ವತದಂತೆ ಯುದ್ಧದಲ್ಲಿ ಪ್ರಕಾಶಿಸಿದನು. ಬಳಿಕ ಬೇರೊಬ್ಬ ಯಮನೋ ಎಂಬಂತೆ ಬರುತ್ತಿರುವ ಕಾಲನೇಮಿಯನ್ನು ನೋಡಿ ಇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ವ್ಯಸನಪಟ್ಟರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತಾರಕಾಮಯ ಯುದ್ಧೆ ಷಟ್ಸಪ್ತತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 177ನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ, ಕಾಲನೇಮಿಯ ಯುದ್ಧ, ಇಂದ್ರಾದಿ ದೇವತೆಗಳು ಅವನ ಪೌರುಷವನ್ನು ತಡೆಯಲಾರದೆ ಅವನಿಗೆ ಅಧೀನರಾದುದು, ಜಗತ್ತೆಲ್ಲ ಕಾಲನೇಮಿಯ ಆಧಿಪತ್ಯಕ್ಕೆ ಒಳಪಟ್ಟುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ.
ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.